ಎನ್ಸಿಬಿಎಸ್ ಬೆಂಗಳೂರು ಅಂದ್ರೆ ನ್ಯಾಷನಲ್ ಸೆಂಟರ್ ಆಫ್ ಬಯಾಲಜಿಕಲ್ ಸೈನ್ಸ್ ಎಂಬ ಬೃಹತ್ ಜೀವ ವಿಜ್ಞಾನ ಸಂಶೋಧನಾ ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿ ಕರ್ನಾಟಕಕ್ಕೆ ಅಮೂಲ್ಯ ಕೊಡುಗೆಯನ್ನ ನೀಡಿದ ಪ್ರತಿಷ್ಠಿತ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರೂ ಆದ ಭಾರತ ಕಂಡ ಶ್ರೇಷ್ಠ ವಿಜ್ಞಾನಿ ಸಂಶೋಧಕ ದಿವಂಗತ ಡಾಕ್ಟರ್ ಒಬೈದ್ ಸಿದ್ದಿಕಿರವರ ಕುರಿತ ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ. ಡಾಕ್ಟರ್ ಒಬೈದ್ ಸಿದ್ದಿಕಿ ಇವರು 1932 ಜನವರಿ 7ರಂದು ಬಸ್ತಿ ಎಂಬಲ್ಲಿ ಜನಿಸಿದರು. ಬಾಲ್ಯದಲ್ಲೇ ವಿಜ್ಞಾನದ ವಿಷಯದಲ್ಲಿ ಬಹಳ ಆಸಕ್ತಿ ಹಾಗೂ ಚುರುಕು ಹೊಂದಿದ್ದ ಒಬೈದ್ ಸಿದ್ದಿಕಿರವರು ಪದವಿ ಶಿಕ್ಷಣಕ್ಕೆ ವಿಜ್ಞಾನವನ್ನ ಆಯ್ಕೆ ಮಾಡಿಕೊಂಡ್ರು. ನಂತರ ಅಲಿಗಢ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪೂರ್ತಿಗೊಳಿಸಿದ್ರು. ಅದಾದ ಬಳಿಕ ಗ್ಲಾಸ್ಗೋ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿಯನ್ನ ಪೂರ್ಣಗೊಳಿಸಿದ್ರು. ಜೀವಶಾಸ್ತ್ರ ವಿಭಾಗದಲ್ಲಿ ಆಳವಾದ ಜ್ಞಾನ ಹಾಗೂ ಆಸಕ್ತಿ ಹೊಂದಿದ್ದ ಡಾಕ್ಟರ್ ಒಬೈದ್ ಸಿದ್ದಿಕಿರವರು ತಾನು ಏನಾದರೊಂದು ಮಹತ್ತರವಾದನ್ನ ಸಾಧಿಸಬೇಕೆಂಬ ಧ್ಯೇಯದಿಂದ ನಿರಂತರ ಅಧ್ಯಯನ ಸಂಶೋಧನೆಯನ್ನ ನಡೆಸುತ್ತಲೇ ಇದ್ರು. ನಂತರ ಇನ್ನು ಉನ್ನತ ಅಧ್ಯಯನಕ್ಕೆಂದು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ತೆರಳಿ ಪೋಸ್ಟ್ ಡಾಕ್ಟರಲ್ ಸಂಶೋಧನೆಯನ್ನ ಕೈಗೊಂಡ್ರು. ಬಳಿಕ ಭಾರತಕ್ಕೆ ಮರಳಿ ಹಲವಾರು ವೈಜ್ಞಾನಿಕ ಅಧ್ಯಯನ ಹಾಗೂ ಸಂಶೋಧನೆಗಳನ್ನ ಮುಂದುವರೆಸಿಕೊಂಡು 1962ರಲ್ಲಿ ಹೋಮಿ ಬಾಬಾ ಅವರನ್ನ ಆಹ್ವಾನಿಸಿ ಬಾಂಬೆಯಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಎಂಬ ಬೃಹತ್ ಸಂಸ್ಥೆಯನ್ನ ಸ್ಥಾಪಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದರು. ಮುಂದೆ 1970ರಲ್ಲಿ ಡ್ರೋಸೋಫಿಲಾ ರೂಪಾಂತರಗಳನ್ನ ಆವಿಷ್ಕಾರ ಮಾಡುವ ಮೂಲಕ ಅತ್ಯಂತ ಮಹತ್ವವಾದ ಜೀವಮಾನ ಸಾಧನೆಗೈದ್ರು. ಮಾತ್ರವಲ್ಲದೆ ನ್ಯೂರೋಜೆನೆಟಿಕ್ನಲ್ಲಿ ಒಬೈದ್ ಸಿದ್ದಿಕಿರವರು 10 ಹಲವಾರು ಆವಿಷ್ಕಾರ ಹಾಗೂ ಸಂಶೋಧನೆಗೈದು ಲೋಕಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ಇವರ ಶ್ರೇಷ್ಠ ಸಾಧನೆಗಳನ್ನ ಗುರುತಿಸಿ ಭಾರತ ಸರ್ಕಾರವು 1984ರಲ್ಲಿ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ನಂತರ 1990ರಲ್ಲಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಸೆಂಟರ್ ಆಫ್ ಬಯಾಲಜಿಕಲ್ ಸೈನ್ಸ್ ಎಂಬ ರಾಷ್ಟ್ರೀಯ ಜೈವಿಕ ವಿಜ್ಞಾನ ಕೇಂದ್ರವನ್ನ ಸ್ಥಾಪಿಸಿದ್ರು. ಒಬೈದ್ ಸಿದ್ದಿಕಿರವರ ಈ ಕೊಡುಗೆಯು ಕರ್ನಾಟಕಕ್ಕೆ ಮಾತ್ರವಲ್ಲದೆ ದೇಶಕ್ಕೆ ಅತ್ಯಂತ ಮಹತ್ವವಾದ ಕೇಂದ್ರವಾಗಿ ಇಂದಿಗೂ ಕಾರ್ಯಾಚರಿಸ್ತಾ ಇದೆ. 2006ರಲ್ಲಿ ಡಾಕ್ಟರ್ ಒಬೈದ್ ಸಿದ್ದಿಕಿರವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸೇರಿದಂತೆ ಭಟ್ನಾಗರ್ ಪ್ರಶಸ್ತಿ, ಬಿಸಿ ರಾಯ್ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸಿದೆ. ದೇಶ ಕಂಡ ಶ್ರೇಷ್ಠ ವಿಜ್ಞಾನಿ ಒಬೈದ್ ಸಿದ್ದಿಕಿರವರು 2013 ಜುಲೈ 26ರಂದು ನಿಧನರಾದ್ರು. ಶ್ರೇಷ್ಠ ವಿಜ್ಞಾನಿಯಾಗಿ ತನ್ನ ಆಳವಾದ ಸಂಶೋಧನೆ ಹಾಗೂ ಆವಿಷ್ಕಾರಗಳ ಮೂಲಕ ಭಾರತ ದೇಶಕ್ಕೆ ಹಲವಾರು ಕೊಡುಗೆಗಳನ್ನ ನೀಡಿದ ಡಾಕ್ಟರ್ ಒಬೈದ್ ಸಿದ್ದಿಕಿರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹೃದಯಾಂತರಾಳದ ನಮನಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.